ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಏನಿದು ಯಾರ್? ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ ಸಮಥಿಂಗ್ ಕೊಟ್ರು. ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಟೈಮ್ ಬ್ಯಾಡ್ ಟೈಮ್, ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಓಕೆ ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ? ಎಳೆಯೋರು ಯಾರು? ನಮ್ಮ ಪೀಪಲ್ ಕಷ್ಟನ ಕೇಳೋರು ಯಾರು? ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಬರೋಣ. ನಡಿ ಕಾಂತ ನಡಿ. ಏನ್ರಪ್ಪ ಬಾಳ ದಿನಕ್ಕೆ ನಮ್ಮ ಎಡ್ಡಿಜಿ ಇದಾರ, ಜಸ್ಟ್ ಅವ್ರನ್ನೊಂದ್ಸಲ ಮಾತನಾಡ್ಸ್ಕೊಂಬರೋಣ ಬನ್ನಿ. ಎಡ್ಡಿಜಿ, ನಿಮ್ ಪ್ರಕಾರ ಜೀವನದಲ್ಲಿ ಹೆಂಗ ಬಾಳ್ಬೇಕು? ಸರ್ವರಿಗೂ ಸಮಪಾಲು. ಓಕೆ. ಸರ್ವರಿಗೂ ಸಮಪಾಲು. ಫೈನ್. ಸಾಮಾಜಿಕ ನ್ಯಾಯ. ಅದು ಮಸ್ಟ್. ಎಲ್ಲರೂ ನೆಮ್ಮದಿಯಿಂದ ಗೌರವದಿಂದ ಒಂದೇ ತಾಯಿ ಮಕ್ಕಳಂತೆ ಬಾಳ್ಬೇಕು. ಓ ಹಂಗ. ಈ ಹಿನ್ನೆಲೆಯಲ್ಲಿ ನೀವೇನ್ ಮಾಡ್ತೀರಿ? ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾನು ರೂಪಿಸ್ಕೊಂಡು ಬಂದಿದ್ದೇನೆ. ಹೌದು, ಅದು ನಮಗೆ ಗೊತ್ತಿದ್ದ ವಿಷಯ ಐತ್ ಬಿಡ್ರಿ. ಅಂದಹಾಗೆ ಲೈಫ್ ನಲ್ಲಿ ನಾವೇನ್ ಚಿಂತನೆ ಮಾಡ್ಬೇಕು? ನಾನೊಂದು ಗುರಿ ಮುಟ್ತೇನೆ ಅನ್ನುವಂತ ಗುರಿ ಮುಟ್ಟಕ್ಕೆ ಬೇಕಾದಂತ ಚಿಂತನೆ ಮಾಡ್ಬೇಕು. ಓ ಹಂಗ. ಮತ್ತೆ ಈ ನಮ್ಮ ಬದುಕನ್ನು ರೂಪಿಸ್ಕೊಳ್ಳಾಕೆ ಒಂದೆರಡು ಟಿಪ್ಸ್ ಹೇಳ್ರಿ ನೋಡೋಣ. ಮನುಷ್ಯನಿಗೆ ಭಗವಂತ ನೀಡಿದಂತ ಈ ಬದುಕು ಒಂದು ಸುಂದರವಾದ ಅವಕಾಶ. ವಾವ್, ಎಂತ ಮಾತು. ಓಕೆ ಫೈನ್. ಬದುಕಿನಲ್ಲಿ ಗೆಲ್ಲೋಕೆ ಏನೇನ್ ಬೇಕು? ಈ ಬದುಕಿನಲ್ಲಿ ಗೆಲುವುಗೊಳಿಸೋದಕ್ಕೆ ಇಚ್ಛಾಶಕ್ತಿ ಬೇಕು. ಕರೆಕ್ಟ್. ಕರ್ತವ್ಯ ನಿಷ್ಠೆ ಬೇಕು. ಕರೆಕ್ಟ್. ಆ ಗುರಿ ಮುಟ್ತೇನೆ ಅನ್ನುವಂತ ಸಂಕಲ್ಪ ಇರಬೇಕು, ಅದು ನೀವೇ ಮಾಡಬೇಕು. ಕರೆಕ್ಟ್. ಹೊಡ್ರಿ ಚಪ್ಪಾಳೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು ಸ್ವಾತಂತ್ರ್ಯದ ನಂತರ? ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಏನಂತ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟು ಅನ್ನೋ ಕಾರಣಕ್ಕಾಗಿ ಎಲ್ಲಿ ದೇಶದ ಅಭಿವೃದ್ಧಿ ಕಡೆ ನೀವು ಚಿಂತೆ ಮಾಡ್ತಿರೋ ಅನ್ನೋ ಭಯ ನನಗಿದೆ. ನಾವು ಕಾಂಗ್ರೆಸ್ನವರು ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟರು ಅಂತ. ಕಾಂಗ್ರೆಸ್ ಅನ್ನೋದು ಆ ಕಾಲದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಪಕ್ಷ ಆಗಿರಲಿಲ್ಲ. ಓಕೆ. ಇವಾಗ ಹಳೆ ಮ್ಯಾಟ್ರಸ್ ಬೇಡ, ಬಿಟ್ಬಿಡ್ರಿ. ಇವಾಗ ನಿಮ್ ಕತೆ ಹೇಳ್ರಿ. ನಾನು ನಿಮ್ಗೆ ಹೇಳ್ತೇನೆ, ನನ್ನ ಸ್ಥಿತಿನಲ್ಲಿ ಯಾವನೂ ಇವತ್ತಿಗೆ ಬಂದು ನಿಂತ್ಕೊಳಕ್ ಸಾಧ್ಯ. ಹೌದು, ನಾವಾಗಿದ್ರೆ ಸತ್ತ ಹೋಗ್ತಿದ್ವಿ. ನನ್ನ ನೆನಪಿರಾಗೆ ಸೋಮಣ್ಣವ್ರೆ, ನೀವು ಬೇರೆ ಬೇರೆ ಮುಖ್ಯಮಂತ್ರಿ ನೋಡಿದ್ದೀರಾ? ನಾನು ಒಂದೇ ಪಕ್ಷ ಒಂದೇ ಕಡೆ ಇದ್ದೆ. ಹೌದು, ಒಂದೇ ಪಕ್ಷನೇ, ನಮ್ಗೆ ಗೊತ್ತಾಯ್ತಲ್ಲ ಅದು. ನಾನು 24 ದಿವಸ ಜೈಲಿಗೆ ಬಂದೆ. ಹೌದು ಬಿಡ್ರಿ, 24 ಡೇಸ್ ಜೈಲಿಗೆ ಹೋಗಿ ಕತೆ ಪುಸ್ತಕ ಬರೆದಿರಲ್ಲ ಒಂದು. ಈ ದೇಶದಲ್ಲಿ ಪಾಕಿಸ್ತಾನದಲ್ಲೂ ಸಹ ತಪ್ಪು ಮಾಡಿದ್ರೆ ಜೈಲು ಹೋದ ಉದಾಹರಣೆ ಇಲ್ಲ ಸ್ವಾಮಿ. ನಾನು ಬಂದಿದ್ದೇನೆ, ಅದು ಮಾತ್ರ ನಿಜ. ನಾನು ಕಣ್ಣೀರು ಹಾಕ್ಲಿಲ್ಲ. ಹೌದು ಬಿಡ್ರಿ, ಬಟ್ ತುಂಬಾ ಫೀಲ್ ಆಗಿದ್ರಿ. ಅದೆಲ್ಲ ಸರಿರಪ್ಪ. ಅಂದಾಗೆ ನೀವು ಪದೇ ಪದೇ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ? ಆ ದೇವಸ್ಥಾನಕ್ಕೆ ನಾನು ಹೋಗುವಂತದ್ದು ನನ್ನ ಕಷ್ಟವನ್ನ ಪರಿಹರಿಸುವಂತ ದೇವರನ್ನ ಎಂದು ಕೇಳಿಲ್ಲ, ಇದನ್ನು ಎದುರಿಸುವಂತ ಶಕ್ತಿ ನಾನು ಕೊಡು ಅಂತ ಹೇಳಿದೆ. ಹೊಡ್ರಿ ಚಪ್ಪಾಳೆ. ಆದ್ರೆ ಇವಾಗ ಯಾಕ ಹಿಂಗಾಯ್ತು? ಯಾರು ಯಡಿಯೂರಪ್ಪನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಈ ರಾಜಕೀಯವಾಗಿ ಬೆಳಿಬಾರ್ದಂತ ಪ್ರಯತ್ನ ಮಾಡಿಕೊಂಡು ವಿಷ ಬೀಜ ಬಿತ್ತುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರೋ, ನಿಮ್ಗೆ ಯೋಗ್ಯತೆ ಇಲ್ಲ ಎತ್ತರಕ್ಕೆ ಬೆಳೆಯುವಂಥದ್ದು. ಆಗ್ಲ ಸಾಹೇಬ್ರ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಏನಾದ್ರಾಗಲಿ ಒಟ್ಟ ಮುಂದೆ ಸಾಗ್ರಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓಕೆ, ಸ್ಟಾಪ್. ಇವಾಗ ನಮ್ಮ ವಿಶ್ವನಾಥ್ ಸಾಹೇಬ್ರು ಏನೋ ಡೀಲ್ ಬಗ್ಗೆ ಮಾತಾಡ್ತಾರಂತ ಕೇಳೋಣ. ಸಾಹೇಬ್ರ, ಅದೇನ್ರಿ ಡೀಲ್ ಬಗ್ಗೆ ಏನೋ ಡೀಟೇಲ್ ಹೇಳ್ತಾ ಇದ್ರಿ? ಸದಾನಂದ ಗೌಡರು MLC-ಗೆ ನಿಂತಾಗ ನೀವು ಕ್ಯಾಂಡಿಡೇಟ್ ಹಾಕ್ಲಿಲ್ಲ, ಎಷ್ಟು ತಗೊಂಡ್ರಿ? ವಾಟ್ ವಾಸ್ ದ ಡೀಲ್? ಡೀಲಾ? ಯಾರು? ಸಿದ್ದರಾಮಯ್ಯ ಏನ್ರಿ? ಸಿದ್ದರಾಮಯ್ಯ ಅಲ್ಲ ರೀ, ಡೀಲ್ ಯುವರ್ ಡೀಲ್. ಓ ಕುಮಾರಸ್ವಾಮಿ ಅವರು. ಬರೀ ಸಣ್ಣ ಡೀಲ್ ಅಲ್ಲ ನಿಂದು ಕುಮಾರಸ್ವಾಮಿ. ಅಂದಾಗೆ ಹೈ ಡೀಲ್ ಬಗ್ಗೆ ಏನೋ ಡೆಫಿನೇಷನ್ ಕೊಡ್ತಿದ್ರಲ್ಲ, ಏನದು? HD ಕುಮಾರಸ್ವಾಮಿ ಮೀನ್ಸ್ ಹೈ ಡೀಲ್ ಕುಮಾರಸ್ವಾಮಿ. ಇಷ್ಟೆಲ್ಲ ಹೇಳಿದ್ರಿ, ಅವರು ರಾಜ್ಯದಲ್ಲಿ ಇರೋದಾದ್ರೂ ಎದಕ್ರಿ ಹೇಳ್ರಿ ನೋಡೋಣ. ಇಲ್ಲ, ಅವರು ಆಳಕ್ಕೂ ಅಲ್ಲ ವಿರೋಧ ಮಾಡೋಕ್ಕೂ ಅಲ್ಲ, ಜಸ್ಟ್ ದೇ ವಿಲ್ ಸಿಟ್ ಆಸ್ ಜೋಕರ್, ಮಧ್ಯೆ ಬಂದು ಕೂತ್ಬಿಡ್ತಿರತ್ತೆ ಫಾರ್ ಎ ಡೀಲ್. ಓಕೆ, ಇವಾಗ ನನ್ನ ಹಾರ್ಲೆ ಡೇವಿಡ್ಸನ್ 2011 ಸ್ಪೆಷಲ್ ಎಡಿಷನ್ ಬೈಕ್ ನ ಈಚೆ ತೆಗಿತೇನೆ. ರಾಮನಗರಕ್ಕೆ ಹೋಗಿ ರೌಂಡ್ ಆಗಿರೋ ಬಿಸಿ ಮುದ್ದೆನ ಒಳ್ಳೆ ಕಾಳು ಸಾರೋ ತಿನ್ಕೊಂಬರೋಣ. ನಡೆ ಕಾಂತ ನಡೆ.